ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇದು ಇದೇ ಜಾಗದಲ್ಲಿ ಸುಮಾರು 9:45 9:45ಗೆ ಸಾಯಂಕಾಲ ಅದು ಇವರು ಸುಹೇಲ್ ಅಂತ ಮೋಟರ್ ಸೈಕಲ್ ಮೇಲೆ ಬರ್ತಾ ಇರ್ತಾರೆ. ಮಂಗನಪಾಳ್ಯ ನೇಟಿವ್ ಅವ್ರದ್ದು. ಬಂಡೆಪಾಳ್ಯ ಪೊಲೀಸ್ ಸ್ಟೇಷನ್ ಜುಡಿಷಿಯಲ್ ಬರುತ್ತದೆ. ಅಲ್ಲಿಂದ ಈ ಬರುವ ಸಮಯದಲ್ಲಿ ಅಲ್ಲಿಂದ ಫಾಲೋ ಮಾಡಿಕೊಂಡು ಬಂದು ಇಲ್ಲಿ ಮರ್ಡರ್ ಮಾಡಿದ್ದಾರೆ. ಅದು ಮಚ್ಚಿಂದ ಏಟು ಹೊಡಿತಾರೆ ನೆಕ್ ಮೇಲೆ, ಇಂಜುರೀಸ್ ಆಗಿ ಅಲ್ಲೇ ಬಿದ್ದರು. ಅಲ್ಲಿಂದ 9:45ಗೆ ಇನ್ಸಿಡೆಂಟ್ ಆದ ನಂತರ ಪಕ್ಕ ನೋಡಿದವರು ಇಮಿಡಿಯೇಟ್ಲಿ ಪೊಲೀಸ್ಗೆ 112ಗೆ ಕಾಲ್ ಮಾಡಿದ್ದಾರೆ. ಮತ್ತು ನಮ್ಮ ACPಗೆ ಇನ್ಫಾರ್ಮೇಷನ್ ಬಂದಿದೆ. ಪೊಲೀಸವರು ಅಲ್ಲಿಂದ ಇಲ್ಲಿ ಬಂದು ಶಿಫ್ಟ್ ಮಾಡಿದ್ದಾರೆ. ಅವರು ಡೆತ್ ಆಗಿದೆ. ಈ ವೆರಿಫೈ ಮಾಡ್ತಾಯಿದ್ದೀವಿ, ಯಾರು ಬಂದರು, ಯಾರು ಮಾಡಿದರು, ಏನು ಕಾರಣಕ್ಕೆ ಮಾಡಿದ್ದಾರೆ ಅಂತ ಈಗ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಅವರು ಸತ್ತಿದವ್ರ ಬ್ಯಾಕ್ಗ್ರೌಂಡ್ ಬಂದು ಅವ್ರು ಮೆಡಿಕಲ್ ಶಾಪ್ ನಡೆಸ್ತಾರೆ. ಅವರು 40 ವರ್ಷ ಮೆಡಿಕಲ್ ಶಾಪ್ ನಡೆಸ್ತಾರೆ ಬಂಡೆಪಾಳ್ಯ, ಅಲ್ಲಿ ಮಂಗಮ್ಮನಪಾಳ್ಯ ಕಡೆ. ಸೊ ಬಂದಿದ್ದವರೆಲ್ಲ ನಾವೆಲ್ಲ ಈಗ ಚೆಕ್ ಮಾಡ್ತಾಯಿದ್ದೀವಿ ಎಷ್ಟು ಜನ ಬಂದರೆ. ಯಾಕಂದರೆ ಟ್ರಾಫಿಕಲ್ಲಿ ಆಯಿತು, ಅದು ಟ್ರಾಫಿಕಲ್ಲಿ ಬೇರೆ ವೆಹಿಕಲ್ಸ್ ಎಲ್ಲ ಇತ್ತು. ಸೊ ಸ್ವಲ್ಪ ಕ್ಲೂಸ್ ಸಿಕ್ಕಿದ್ದೇವೆ. ಸೊ ಎಷ್ಟು ಜನ ಬಂದಿದ್ದಾರೆ, ಏನಕ್ಕೆ ಮರ್ಡರ್ ಮಾಡಿದ್ದಾರೆ ಅಂತ ಗ್ಯಾಂಗ್ ವಾರ್ ಏನಿಲ್ಲ. ಅವನು ಒಬ್ಬನೇ ಬಂದಿದ್ದಾಗ ಹಿಂದೆಯಿಂದ ಬಂದು ಹೊಡೆದಿದ್ದಾರೆ. ಸೊ ಇವ್ರ ಮೇಲೆ ರೌಡಿ ಶೀಟು ಇಲ್ಲ, ಇವರು ಯಾವ ಕೇಸಲ್ಲಿನೂ ಇನ್ವಾಲ್ವ್ ಆಗಿದ್ದವರಲ್ಲ. ಅದು ನೋಡ್ತಾ ಇದ್ದೀವಿ ಎಲ್ಲ ಆ್ಯಂಗಲಲ್ಲಿ. ಆ ಶಬೀರ್ ಮರ್ಡರ್ ಕೇಸ್ಗೆ ಇದಕ್ಕೆ ಡೈರೆಕ್ಟ್ಲಿ ಏನು ಸಂಬಂಧ ಇದೆ ಇವರಿಗೆ ಅಂತ ಏನೋ ಅದು ವೆರಿಫೈ ಮಾಡ್ತಾಯಿದ್ವಿ. ಅದು ನಮಗೂ ಇನ್ಫಾರ್ಮೇಷನ್ ಬಂದಿದೆ, ಬಟ್ ಅದು ವೆರಿಫೈ ಮಾಡಿದೆ. ಇವರು ಅದರಲ್ಲಿ ಯಾವ ಅಕ್ಯೂಸ್ಡರ್ ಯಾವ ಸೈಡೂ ಇರಲಿಲ್ಲ. ಅದು ಏನಕ್ಕೆ ಮಾಡಿದ್ದಾರೆ ಅಂತ ವೆರಿಫೈ ಮಾಡ್ತಾಯಿದ್ದೀವಿ. ಯಾಕೆಂದರೆ ಯಾರಂತ ಐಡೆಂಟಿಫೈ ಆದರೆ ಅನಂತರ ಕಾರಣ ಏನಿದೆ ಅಂತ ಗೊತ್ತಾಗುತ್ತೆ. ಈಗ ಅದೆಲ್ಲ ಬಟ್ ಈಗ ನಾವು ಆ್ಯಕ್ಚುಲಿ ಯಾರು ಮಾಡಿದೆ ಅಂತ ಗೊತ್ತಾದ ನಂತರ ರೀಸನ್ ಗೊತ್ತಾಗುತ್ತೆ. ಇದು ಇದೇ ಜಾಗದಲ್ಲಿ ಸುಮಾರು 9:45 9:45ಗೆ ಸಾಯಂಕಾಲ ಅದು ಇವರು ಸುಹೇಲ್ ಅಂತ ಮೋಟರ್ ಸೈಕಲ್ ಮೇಲೆ ಬರ್ತಾ ಇರ್ತಾರೆ. ಮಂಗನಪಾಳ್ಯ ನೇಟಿವ್ ಅವ್ರದ್ದು. ಬಂಡೆಪಾಳ್ಯ ಪೊಲೀಸ್ ಸ್ಟೇಷನ್ ಜುಡಿಷಿಯಲ್ ಬರುತ್ತದೆ. ಅಲ್ಲಿಂದ ಈ ಬರುವ ಸಮಯದಲ್ಲಿ ಅಲ್ಲಿಂದ ಫಾಲೋ ಮಾಡಿಕೊಂಡು ಬಂದು ಇಲ್ಲಿ ಮರ್ಡರ್ ಮಾಡಿದ್ದಾರೆ. ಅದು ಮಚ್ಚಿಂದ ಏಟು ಹೊಡಿತಾರೆ ನೆಕ್ ಮೇಲೆ, ಇಂಜುರೀಸ್ ಆಗಿ ಅಲ್ಲೇ ಬಿದ್ದರು. ಅಲ್ಲಿಂದ 9:45ಗೆ ಇನ್ಸಿಡೆಂಟ್ ಆದ ನಂತರ ಪಕ್ಕ ನೋಡಿದವರು ಇಮಿಡಿಯೇಟ್ಲಿ ಪೊಲೀಸ್ಗೆ 112ಗೆ ಕಾಲ್ ಮಾಡಿದ್ದಾರೆ. ಮತ್ತು ನಮ್ಮ ACPಗೆ ಇನ್ಫಾರ್ಮೇಷನ್ ಬಂದಿದೆ. ಪೊಲೀಸವರು ಅಲ್ಲಿಂದ ಇಲ್ಲಿ ಬಂದು ಶಿಫ್ಟ್ ಮಾಡಿದ್ದಾರೆ. ಅವರು ಡೆತ್ ಆಗಿದೆ. ಈ ವೆರಿಫೈ ಮಾಡ್ತಾಯಿದ್ದೀವಿ, ಯಾರು ಬಂದರು, ಯಾರು ಮಾಡಿದರು, ಏನು ಕಾರಣಕ್ಕೆ ಮಾಡಿದ್ದಾರೆ ಅಂತ ಈಗ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಅವರು ಸತ್ತಿದವ್ರ ಬ್ಯಾಕ್ಗ್ರೌಂಡ್ ಬಂದು ಅವ್ರು ಮೆಡಿಕಲ್ ಶಾಪ್ ನಡೆಸ್ತಾರೆ. ಅವರು 40 ವರ್ಷ ಮೆಡಿಕಲ್ ಶಾಪ್ ನಡೆಸ್ತಾರೆ ಬಂಡೆಪಾಳ್ಯ, ಅಲ್ಲಿ ಮಂಗಮ್ಮನಪಾಳ್ಯ ಕಡೆ. ಸೊ ಬಂದಿದ್ದವರೆಲ್ಲ ನಾವೆಲ್ಲ ಈಗ ಚೆಕ್ ಮಾಡ್ತಾಯಿದ್ದೀವಿ ಎಷ್ಟು ಜನ ಬಂದರೆ. ಯಾಕಂದರೆ ಟ್ರಾಫಿಕಲ್ಲಿ ಆಯಿತು, ಅದು ಟ್ರಾಫಿಕಲ್ಲಿ ಬೇರೆ ವೆಹಿಕಲ್ಸ್ ಎಲ್ಲ ಇತ್ತು. ಸೊ ಸ್ವಲ್ಪ ಕ್ಲೂಸ್ ಸಿಕ್ಕಿದ್ದೇವೆ. ಸೊ ಎಷ್ಟು ಜನ ಬಂದಿದ್ದಾರೆ, ಏನಕ್ಕೆ ಮರ್ಡರ್ ಮಾಡಿದ್ದಾರೆ ಅಂತ ಗ್ಯಾಂಗ್ ವಾರ್ ಏನಿಲ್ಲ. ಅವನು ಒಬ್ಬನೇ ಬಂದಿದ್ದಾಗ ಹಿಂದೆಯಿಂದ ಬಂದು ಹೊಡೆದಿದ್ದಾರೆ. ಸೊ ಇವ್ರ ಮೇಲೆ ರೌಡಿ ಶೀಟು ಇಲ್ಲ, ಇವರು ಯಾವ ಕೇಸಲ್ಲಿನೂ ಇನ್ವಾಲ್ವ್ ಆಗಿದ್ದವರಲ್ಲ. ಅದು ನೋಡ್ತಾ ಇದ್ದೀವಿ ಎಲ್ಲ ಆ್ಯಂಗಲಲ್ಲಿ. ಆ ಶಬೀರ್ ಮರ್ಡರ್ ಕೇಸ್ಗೆ ಇದಕ್ಕೆ ಡೈರೆಕ್ಟ್ಲಿ ಏನು ಸಂಬಂಧ ಇದೆ ಇವರಿಗೆ ಅಂತ ಏನೋ ಅದು ವೆರಿಫೈ ಮಾಡ್ತಾಯಿದ್ವಿ. ಅದು ನಮಗೂ ಇನ್ಫಾರ್ಮೇಷನ್ ಬಂದಿದೆ, ಬಟ್ ಅದು ವೆರಿಫೈ ಮಾಡಿದೆ. ಇವರು ಅದರಲ್ಲಿ ಯಾವ ಅಕ್ಯೂಸ್ಡರ್ ಯಾವ ಸೈಡೂ ಇರಲಿಲ್ಲ. ಅದು ಏನಕ್ಕೆ ಮಾಡಿದ್ದಾರೆ ಅಂತ ವೆರಿಫೈ ಮಾಡ್ತಾಯಿದ್ದೀವಿ. ಯಾಕೆಂದರೆ ಯಾರಂತ ಐಡೆಂಟಿಫೈ ಆದರೆ ಅನಂತರ ಕಾರಣ ಏನಿದೆ ಅಂತ ಗೊತ್ತಾಗುತ್ತೆ. ಈಗ ಅದೆಲ್ಲ ಬಟ್ ಈಗ ನಾವು ಆ್ಯಕ್ಚುಲಿ ಯಾರು ಮಾಡಿದೆ ಅಂತ ಗೊತ್ತಾದ ನಂತರ ರೀಸನ್ ಗೊತ್ತಾಗುತ್ತೆ.